ಮನೆಯಲ್ಲಿ ವಾಸ್ತುಪುರುಷ ನೆನೆಸಿದ್ದಾನೆ ಅಂತ ಹೇಳಿದರೆ ಮನೆಯಲ್ಲಿ ದೀಪ ಹಚ್ಚಿ ದಿನ ಪೂಜೆ ಮಾಡಿದಾಗ ಆ ವಾಸ್ತುಪುರುಷ ನಮ್ಮಲ್ಲಿ ಇರಲೇಬೇಕು. ಪೂಜೆ ಮಾಡೋ ಉದ್ದೇಶ ಏನು? ನೀನು 365 ದಿವಸ ನಮ್ಮಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡುವಂಥ. ಮನೆಗೆ ವಾಸ್ತು ಪೂಜೆ ವಾಸ್ತು ಹೋಮ ಎಲ್ಲ ಮಾಡಿದಾಗ, ರಾಕ್ಷೋಗ್ನ ಹೋಮ ಮಾಡಿದಾಗ ಖಂಡಿತ ಆ ಮನೆ ಸಕ್ಸಸ್ ಆಗೋದು ಗ್ಯಾರಂಟಿ. ಬೆಸ ಸಂಖ್ಯೆ ಸಮಸಂಖ್ಯೆ ಅಂತ, ಸಮಸಂಖ್ಯೆಯಲ್ಲಿ ಕಿಟಿಕೆ ಮತ್ತು ಬಾಗಿಲಿರಬೇಕು ಅಂತ ಹೇಳುತ್ತೆ. ಎಲ್ಲೋದು ನಾವು ವಾಸ್ತು ಪ್ರಕಾರ ನೋಡೋಕ್ಕಾದರೆ ಅದು ದೇವಸ್ಥಾನ ಆಗ್ಬಿಡುತ್ತೆ. ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ. ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ. ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ, ವೇದಗಳ ಬಗ್ಗೆ ಆಗಲಿ, ಅಥವಾ ಪೂಜೆ ಬಗ್ಗೆ ಆಗಲಿ, ಸಣ್ಣ ಸಣ್ಣ ಅನುಮಾನಗಳು, ಆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ. ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು, ಗಾಯತ್ರಿ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ. ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು, ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮಃ. ಜಗದ್ಗುರು ಅಂತೇಳಿ ಶ್ರೀಕೃಷ್ಣನಿಗೆ, ಪರಮಾತ್ಮನಿಗೆ ಮಾತ್ರ ಹೇಳ್ತಾರೆ. ಯಾಕೆ ಜಗದ್ಗುರು ಅಂದರೆ ಜಗತ್ತಿಗೆ ಒಳ್ಳೆಯದನ್ನು ಬಯಸಿದವನು, ಗೀತೋಪದೇಶವನ್ನು ಮಾಡಿದವನು ಅವನು. ಇವತ್ತು ಆದ್ದರಿಂದ ಆ ಗೀತೆಯಿಂದ ನಾವು ಬೇಕಾದಷ್ಟು ನಾವು ಕಲಿಯುವಂಥದ್ದಿದೆ. ಎಲ್ಲರೂ ಇವಾಗ ಗೀತೆಯನ್ನು ನಾವು ದಿನ ಪ್ರಾಕ್ಟೀಸ್ ಮಾಡ್ತಾ ಬಂದು ಅದರಲ್ಲಿರುವಂಥ ಅರ್ಥವನ್ನು ತಿಳ್ಕೊಂಡಾಗ ನಮ್ಮ ಜೀವನದಲ್ಲೂ ಅದನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಅದು ಗೀತೆ. ವಾಸ್ತು ಪೂಜೆ ಅಂತ ಮಾಡ್ತಾರೆ. ಯಾಕೆ ಅಂತ, ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀರಿ, ಪಾಯ ಅಂತ ಹೇಳ್ತೀವಿ ನಾವು. ಪಾಯ ತೆಗೆದಾಲಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಕೆಲವು ದೋಷಗಳು ಉತ್ಪತ್ತಿ ಆಗುತ್ತೆ. ಯಾವ ದೋಷಗಳು ಉತ್ಪತ್ತಿ ಆಗುತ್ತೆ ಅಂದರೆ ಭೂಮಿಯನ್ನು ಅಗೆಯೋದು ತಪ್ಪು. ಆಮೇಲೆ ನಾವು ಯಾರೋ ಕಲ್ಲು ರೆಡಿ ಮಾಡ್ತಾರೆ, ಅದನ್ನು ತಗೊಬಂದು ನಾವು ಮನೆಗೆ ಗ್ರಾನೈಟು ಅದು ಇದು ಹಾಕ್ತೀವಿ. ಕಲ್ಲು ಪಾಯ ಅಡಿಪಾಯ ಹಾಕುವ ಕಲ್ಲು ತಂದು ಹಾಕ್ತೀವಿ. ಅದಕ್ಕೊಂದು ಜೀವ ಇದೆ, ಅದರಲ್ಲೊಂದು ಶಕ್ತಿ ಇದೆ. ಆ ಶಕ್ತಿಗೆ ತೊಂದರೆ ಆಯಿತು. ಇನ್ಯಾವುದೋ ಮರವನ್ನು ನಾವು ಯಾರೋ ಕಡ್ದಿರ್ತಾರೆ, ಮರ ತಂದು ನಾವು ಮನೆಗೆ ಕಿಟಿಕೆಗಳು ಬಾಗಿಲುಗಳು ಮಾಡ್ತೀವಿ. ಅಲ್ಲೇನಾಯಿತು, ಅಲ್ಲೊಂದು ದೋಷ ಉತ್ಪತ್ತಿ ಆಯಿತು. ಈ 3 ದೋಷಕ್ಕೆ ಕೃತ್ರಿಮ ದೋಷ ಅಂತ ಹೇಳುತ್ತೆ. ಅದರಲ್ಲಿ ಏನು ಮಾಡುತ್ತೆ, ರಾಕ್ಷೋಗ್ನ ಹೋಮ ಅಂತ, ಅಘೋರ ಅಸ್ತ್ರ ಅಂತ ಹೇಳ್ತಾರೆ. ಅದಕ್ಕೆ ಅಘೋರ ಅಸ್ತ್ರ ಅಂದರೆ ಶಾಸ್ತ್ರದಲ್ಲಿ ಬರುವಂಥದ್ದು. ಈ ನಾವು ಗೃಹ ಪ್ರವೇಶ ಮಾಡಬೇಕಾದ್ರೆ ಒಂದು ವಾಸ್ತು ಪೂಜೆ, ಒಂದು ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ರಕ್ಷಾ ಸುದರ್ಶನ ಹೋಮ ಮಾಡಿದಾಗ ಆ ಜಾಗದಲ್ಲಿರುವಂಥದ್ದು ಅಕಸ್ಮಾತ್ ನಾವು ಮಾಡಿದಂಥ ಇನ್ಯಾರೋ ಮಾಡಿದಂಥ ಇದನ್ನು ನಾವು ವಸ್ತುಗಳನ್ನು ತಗೊಂಬಂದು ನಮ್ಮ ಮನೆಗೆ ಫಿಕ್ಸ್ ಮಾಡ್ತೀವಿ. ಆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ದೋಷ ಉತ್ಪತ್ತಿ ಆಯಿತು. ಆ ದೋಷ ಪರಿಹಾರಕ್ಕೋಸ್ಕರವಾಗಿ ನಮ್ಮಲ್ಲಿ ಸಿಂಪಲ್ ಹೋಮ ಮಾಡಿ ಅಂತೇಳಿ ಏನು ಉಪ ಮಾಡೋದು. ವಾಸ್ತು ಪೂಜೆ ಮಾಡಿಲ್ಲ ಅಂದರೆ ಆ ಮನೆ ಅಭಿವೃದ್ಧಿ ಬರೋದು ಹೆಂಗೆ? ಅವನು ಏನು ಹೇಳುತ್ತೆ ಗೊತ್ತಾ, ವಾಸ್ತು ಪುರುಷನನ್ನು ನೀವು ಆವಾಹನೆ ಮಾಡೋದು, ಅದು ಆವಾಹನೆ ಮಾಡಿದಾಗ ಆ ಮನೆಯಲ್ಲಿ ಕೆಟ್ಟದನ್ನು ಹೇಳಲೇಬಾರ್ದು ಅಂತಿದೆ ಶಾಸ್ತ್ರ ಪ್ರಕಾರ. ಹಿಂದೆಲ್ಲ ಏನು ಮಾಡ್ತಿದ್ರು, ಅಕಸ್ಮಾತ್ ಮಕ್ಕಳು ಬೈಬೇಕಾದ್ರೆ ಮಕ್ಕಳಿಗೆ ಬೈಬೇಕಾದ್ರೆ ಏಯ್ ಶಂಭು ಕರ ಕುತ್ಕೊಳ್ಳ, ಆಂಜನೇಯ ಕುತ್ಕೊಳ್ಳ ಸುಮ್ಮನೆ ಅಂತಿದ್ರು. ಇವಾಗ ಹಾಗಿಲ್ಲ, ಬಾಯಿ ಬಂದಂಗೆ ಬೈತಾರೆ. ಅದೆಲ್ಲ ತಪ್ಪಲ್ವಾ? ಮನೆಯಲ್ಲಿ ವಾಸ್ತುಪುರುಷ ನೆನೆಸಿದ್ದಾನೆ ಅಂತ ಹೇಳಿದರೆ ಮನೆಯಲ್ಲಿ ದೀಪ ಹಚ್ಚಿ ದಿನ ಪೂಜೆ ಮಾಡಿದಾಗ ಆ ವಾಸ್ತುಪುರುಷ ನಮ್ಮಲ್ಲಿ ಇರಲೇಬೇಕು. ಒಳ್ಳೆಯದನ್ನು ಅವನು ಏನು 360 ದಿವಸ ಮಲ್ಕೊಂಡಿರ್ತಾನೆ, ನಿದ್ದೆ ಮಾಡ್ತಾ ಇರ್ತಾನೆ. ಯಾವುದೋ ಒಂದು ಟೈಮಲ್ಲಿ ಎಚ್ಚರಾದಾಗ ವಸ್ತು ಆಗಲಿ ಅಂತ ಅಶ್ವಿನಿ ದೇವತೆಗಳು ಹೇಗೆ ಹೋಗ್ತಾ ಇರ್ತಾರೆ, ಅಲ್ಲೇ ಕಡೆ ಸಂಚಾರ ಮಾಡ್ತಾ ಇರ್ತಾರೋ, ವಾಸ್ತುಪುರುಷನು ಮನೆಯಲ್ಲಿ ಮಲ್ಕೊಂಡಿರ್ತಾನೆ. ಅವನ ಶರೀರದಲ್ಲಿ 53 ದೇವತೆಗಳಿದ್ದಾವೆ. ಆ 53 ದೇವತೆಗಳೇ ಕೆಲಸ ಮಾಡ್ತಿರೋದು. ವಿದಾರಿಯೇನಮ, ಚರಕ್ಕೇನಮ ಅಂತ ಬರುತ್ತೆ, ಪಾಪರಾಕ್ಷಸ್ಯೇನಮ ಅಂತ ಬರುತ್ತೆ. ಅದೇ ವಾಸ್ತುಮಂಡಲ ಅಂತ ಬರುತ್ತೆ. ಅದರಲ್ಲಿ 53 ಮನೆಗಳು ಬರುತ್ತೆ. 53 ಮನೆಗಳಿಗೂ ಆಹ್ವಾನ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡೋ ಉದ್ದೇಶ ಏನು? ನೀನು 365 ದಿವಸ ನಮ್ಮಲ್ಲಿದ್ದು ನಮ್ಮನ್ನು ರಕ್ಷಣೆ ಮಾಡುವಂಥ. ಮನೇಲಿ ಯಾಕೆ ಒಳ್ಳೇದಾಗಲ್ಲ? ಒಳ್ಳೇದಾಗೇ ಆಗುತ್ತೆ. ನಾವೇನೋ ಒಂದು ಯಾವುದೋ ಒಂದು ಪೂಜೆಗೋಸ್ಕರ ಈಗ ಸ್ವಾಮಿ ನಾವು ಬಿಸ್ನೆಸ್ ಮಾಡ್ತೀವಿ, ಅಲ್ಲೇನು ಯಾರಿಗೋ ಬಾಡಿಗೆ ಕೊಡ್ತೀವಿ, ಸ್ವಾಮಿ ಸುಮ್ಮನೆ ಸಿಂಪಲ್ ಮಾಡಿ ಅಂತ ಹೇಳಿದ್ರೆ ಅಲ್ಲ. ಯಾವುದೇ ಮನೆಯನ್ನು ಹೊಸ ಕಟ್ತೀವೋ ಅಲ್ಲಿ ವಾಸ್ತು ಪೂಜೆಯನ್ನು, ರಾಕ್ಷೋಗ್ರಹವನ್ನು, ವಾಸ್ತು ಹೋಮವನ್ನು ಮಾಡಿದಾಗ ಮಾತ್ರ ದಿಗ್ಬಲಿ ದಿಗ್ಬಂಧನ ಅಂತ ಉಂಟು. ಎಲ್ಲದಕ್ಕೂ ಬಂಧನ ಉಂಟು. ಬಂಧನ ಅಂತೇಳಿ ಮಂತ್ರದಲ್ಲಿ ಬಂಧನ ಮಾಡುವಂಥದ್ದು. ಕಟ್ಟಡ ಶುರು ಮಾಡಿ 3 ವರ್ಷ ಆಯಿತು ಅಂತೇಳಿದರೆ ಅಲ್ಲಿ ನಮಗೆ ಏನಿದೆ, ವಾಸ್ತು ದೋಷ, ಅಲ್ಲಿ ಜಾಗ ಇದೆ. ಅಲ್ಲಿ ಏನು ಹೇಳುತ್ತೆ ಅಂದರೆ ಮನೆ ಕಟ್ಟಬೇಕಿನ್ನ ಮೊದಲು ವಾಸ್ತು ಪೂಜೆ ಉದ್ದಿ ಪೂಜೆ ಮಾಡಬೇಕಾದ್ರೆ ವಾಸ್ತು ಹೋಮ ಮಾಡೋ ಹೇಳುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಒಂದು ಸರಿ ವಾಸ್ತು ಹೋಮ ಮಾಡೋ ಹೇಳುತ್ತೆ. ಆಮೇಲೆ ಅದಾದಮೇಲೆ ಕೊನೆಯಲ್ಲಿ ಗೃಹ ಪ್ರವೇಶ ದಿವಸ ಹಿಂದಿನ ದಿವಸ ವಾಸ್ತು ಹೋಮ ಮಾಡು ಅಂತ ಹೇಳುತ್ತೆ. ಇದು ನಾವು ಮಾಡ್ತೀವಿ ಲೆಕ್ಕ. ಆ ಜಾಗದಲ್ಲಿ ದೋಷ ಇದ್ದರೆ ಪರಿಹಾರ ಆಗುತ್ತೆ. ನಾಗದೋಷ ಇದ್ದರೂ ಅದಕ್ಕೆ ಪರಿಹಾರ ಆಗುತ್ತೆ. ನಾಗದೋಷ ಅಲ್ಲಿ ನಾಗ ಜಾಗ ಇದೆ ಅಂತೇಳಿದರೆ
ನಾಗನ ಜಾಗ ಅಂತ ತೊಗೊಂಡಾಗ ಆ ಜಾಗ ಇದೆಯಾ ಅಂತ ಪಟ್ಟು ತಿಳ್ಕೊಂಡು ಅದಕ್ಕೆ ನಾವು ಪರಿಹಾರ ಮಾಡಿಕೊಂಡಾಗ ಯಾಕೆ ನಮಗೆ ಒಳ್ಳೆಯದಾಗಲ್ಲ? ಒಳ್ಳೆಯದಾಗಿ ಆಗುತ್ತೆ. ಮನೆ ಶಾಂತಿ ನೆಮ್ಮದಿ ಬೇಕು ಅಂತೇಳಿ ಮೊದಲು ನಮ್ಮನ್ನು ಮೂಲನ ಹುಡುಕಬೇಕು. ಸೆಕೆಂಡ್, ಆ ಮೂಲದಲ್ಲಿ ಏನು ಸಮಸ್ಯೆ ಇದೆ ತಿಳ್ಕೊಂಡು ಅದು ಸರಿ ಮಾಡ್ಕೊಳ್ಬೇಕು. ಆಮೇಲೆ ವಾಸ್ತು ಪೂಜೆ, ರಾಕ್ಷೋಗ್ನ ವಾಸ್ತು ಹೋಮ, ಸುದರ್ಶನ ಹೋಮ ಇದೆಲ್ಲ ಮಾಡ್ತಾರೆ. ರಕ್ಷಾ ಸುದರ್ಶನ ಹೋಮ ಅಂತ ಮಾಡುತ್ತೆ. ಅವರವರಿಗೆ ಎಷ್ಟೆಷ್ಟು ಅನುಕೂಲ ಇದೆಯೋ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹೊಡುತ್ತೆ, ಎಷ್ಟೆಷ್ಟು ಅನುಕೂಲ ಇದೆಯೋ ಆ ಥರ ಅಟ್ಲೀಸ್ಟ್ ಮನೆಗೆ ವಾಸ್ತು ಪೂಜೆ, ವಾಸ್ತು ಹೋಮ ಎಲ್ಲ ಮಾಡಿದಾಗ, ರಾಕ್ಷೋಗ್ನ ಹೋಮ ಮಾಡಿದಾಗ ಖಂಡಿತ ಆ ಮನೆ ಸಕ್ಸಸ್ ಆಗೋದು ಗ್ಯಾರಂಟಿ. ಇಲ್ಲೇನು ನಾವು ಇನ್ನೇನು ಮಾಡೋದು ಅಲ್ಲ, ನಾವೇನು ಪೂಜೆ ಮಾಡ್ತೀವಿ ಲೆಕ್ಕ ತಿಳ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್. ಇವಾಗ ಮನೆಗೆ ಬಾಗಿಲುಗಳು, ನಮ್ಮ ಶರೀರಕ್ಕೆ 9 ರಂಧ್ರಗಳಿದೆ. ಎಲ್ಲವೂ ಎಲ್ಲ ಕೆಲಸ ಮಾಡೋದು ಬೇರೆ ಬೇರೆ ಕೆಲಸ ಮಾಡ್ತವೆ. ಹಾಗೆಯೇ ಬಾಯಿ ಮೇಯ್ನು. ಬ್ರಹ್ಮರಂಧ್ರ ಅಂದರೆ ಹೊಕ್ಕಳು ಜಾಗಕ್ಕೆ ಬ್ರಹ್ಮರಂಗ, ಅಲ್ಲಿ ದೇವತಾ ಸ್ಥಾನವನ್ನು ಇಡಬೇಕು ಹೇಳುತ್ತೆ. ಅಲ್ಲಿ ದೇವಸ್ಥಾನ ಈ ಬೆಂಗಳೂರಂಥ ಸಿಟಿಗಳಲ್ಲೆಲ್ಲ ಕಷ್ಟ. ವಾಸ್ತು ಪ್ರಕಾರವಾಗಿ ಮನೆ ಕಟ್ಟೋದು ಅಲ್ಲಿ ಇದೆಲ್ಲ ಉಂಟು, ಏನು ಆಯಗಳು ಉಂಟು. ಆಯಗಳ ಪ್ರಕಾರವಾಗಿ ಮನೆ ಕಟ್ಟೋದಕ್ಕೆ ಆಗಲ್ಲ. ಇವಾಗ ಅವರು ಏನು ಅವ್ರಿಗೆ ಬೇಕಾದ್ರೆ ಅವರು ಅಲ್ಲಿಯ ಕಾನೂನು ಮಾಡ್ಕೊಂಡಿರ್ತಾರೆ. ಆ ಕಾನೂನು ನಾವು ತಲೆಬಾಗಲೇಬೇಕು. ಅದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಏನೇನು ಮಾಡಬೇಕು, ಇವಾಗ ಮನೆಯಲ್ಲಿ ಅಗ್ನಿ ಮೂಲೆ, ಆಮೇಲೆ ದೇವ ಮೂಲೆ, ಅಲ್ಲಿಂದ ನೈಋತ್ಯ ಮೂಲೆ, ಇದನ್ನು 3 ನಾವು ನೋಡಿ ಮನೆಯಲ್ಲಿ ಮಂಚ ಯಾವ ಥರ ಹಾಕಬೇಕು, ಯಾವ ಕಡೆ ತಲೆ ಹಾಕ್ಕೊಂಡು ಮಲ್ಕೊಳ್ಬೇಕು, ಅದನ್ನು ತಿಳ್ಕೊಂಡು ನಾವು ಮಾಡಿದಾಗ ಆ ಮನೇಲಿ ನೆಮ್ಮದಿ ಇರುತ್ತೆ. ಅದು ಬಿಟ್ಟು ನಾವಿನ್ನೇನೋ ಮಾಡಿ ಮನೆ ಮುಂದೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕು, ಸಾರಿಸು, ಆಮೇಲೆ ಅರ್ಶಿನ ಕುಂಕುಮ ಹಣೆ ಇದಕ್ಕೆ ಹಸಲಿಗಿಡು ಹೊಳುತ್ತೆ. ದ್ವಾರ, ಮಹಾದ್ವಾರ ಅಂತ ತೊಗೊಂಡಾಗೆ ನಮ್ಮಲ್ಲಿ ಶರೀರಕ್ಕೆ ಹೇಗೆ ಬಾಯಿ ಇದೆಯೋ ಮಹಾದ್ವಾರ ಒಂದೇ ಇಂಪಾರ್ಟೆಂಟ್. ಅದರಲ್ಲಿ ಶುಭ ಅಂದರೆ ಇವಾಗ ಬೆಸ ಸಂಖ್ಯೆ ಸಮಸಂಖ್ಯೆ ಅಂತ. ಸಮಸಂಖ್ಯೆಯಲ್ಲಿ ಕಿಟಿಕೆ ಮತ್ತು ಬಾಗಿಲಿರಬೇಕು ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಎಲ್ಲೋದು ನಾವು ವಾಸ್ತು ಪ್ರಕಾರ ನೋಡೋಕ್ಕಾದರೆ ಅದು ದೇವಸ್ಥಾನ ಆಗಿಬಿಡುತ್ತೆ. ಆ ಥರ ಆಗಲ್ಲ. ನಾವು ಕೆಲವುದೆಲ್ಲ ನಿಯಮವನ್ನು ಪಾಲಿಸಿ ಸಾಕು. ನೀವು ಯಾವುದೋ ಒಂದು ಅದನ್ನು ತಂದಿಟ್ಟರೆ ಸರಿ ಹೋಗುತ್ತೆ, ಇದನ್ನು ತಂದಿಟ್ಟರೆ ಸರಿ ಹೋಗುತ್ತೆ, ನಮ್ಮ ನೆಮ್ಮದಿ ಸಿಗುತ್ತೆ. ಖಂಡಿತವಾಗಿ ಸುಳ್ಳು. ಇದರಲ್ಲಿ ಮನೇಲಿ ಏನು ಬೇಕು, ದೈವೀ ಶಕ್ತಿ ನಮಗೆ ಉತ್ಪತ್ತಿ ಆಗಬೇಕು ಅಂದರೆ ಸಣ್ಣದ ಪ್ರಮಾಣದಲ್ಲಿ ತೊಗೊಂಡ್ರೆ ನಾವು ಮುಂಚೆ ಎದ್ದು 5ವರೆಗೆ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಬೇಕು. ಮನೆ ಅರ್ಶಿನ ಕುಂಕುಮವನ್ನು ಹಸಿರಿಗಿಡಬೇಕು, ಅಲ್ಲೊಂದು ಪೂಜೆ ಮಾಡಬೇಕು. ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಸಾರಿಸಿರ್ತೀರಿ, ಸಾರಿಸಿದ ಮೇಲೆ ರಂಗೋಲಿ ಹಾಕಿರ್ತೀರಿ. ಆ ರಂಗೋಲಿ ಆದಮೇಲೆ ಸ್ನಾನ ಮಾಡಿ ಬಂದು ಒಂದು ಸಣ್ಣದಾಗಿ ತುಪ್ಪ ದೀಪ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಆಗಮಾರ್ತಂದು ದೇವಾನಾಮ ಅಂತ ಹೇಳುತ್ತೆ. ಆಗಮಾರ್ತಂದು ದೇವರನ್ನು ಕರೆಯೋದು ಅಂತ ಗಂಟೆ ಬಡಿಯೋದು. ನಮ್ಮಲ್ಲಿ ಉತ್ಸವ ರೀತಿಯಲ್ಲಿ ದೇವರು ಬರೋದು. ದೇವ್ರನ್ನ ಕರಿಬೇಕು. ಮಂತ್ರದಲ್ಲಿ ಇದೆ ಏನಿದೆ ಆಗಮಾರ್ತ ದೇವರು ಬರಲೇಬೇಕು. ನಾವು ಗಂಟೆ ಬಾರಿದಾಗ ಬರಲೇಬೇಕು, ನಮ್ಮಲ್ಲಿ ಬಂದು ಉರಲೇಬೇಕು. ತುಪ್ಪ ದೀಪ ಹಚ್ಚಿ 10 ನಿಮಿಷ ಉರಿಲಿ ಸಾಕು. ದಿನೇಡಿ ತುಪ್ಪ ದೀಪ ಹಚ್ಚಿ ಅಂತೇಳಿಲ್ಲ, ಎಳ್ಳೆಣ್ಣೆ ದೀಪ ಹಚ್ಚಿ, ಅದು ಕಷ್ಟ ಪರಿಹಾರ ಆಗುತ್ತೆ. ಬೇಗ ಕೆಲಸ ಆಗಬೇಕಾದ್ರೆ ತುಪ್ಪ ದೀಪ ಹಚ್ಚಿ, ಅದು ಬೇಗ ಕೆಲಸ ಆಗುತ್ತೆ. ಸೊ ಇದನ್ನು ನಾವು ಮಾಡಿದಾಗ ಯಾಕೆ ನಮ್ಮಲ್ಲಿ ಒಳ್ಳೇದಿರಲ್ಲ? ಸೌಭಾಗ್ಯವತಿಯಾಗಿರಬೇಕು ಅಂತೇಳಿದರೆ ಹಿಂದಿನ ಕಾಲದಲ್ಲಿ ತಪ್ಪು ತಿಳಿಬಾರ್ದು. ಇದರಲ್ಲಿ ಯಾರೂ ತಪ್ಪು ತಿಳಿಬೇಡಿ. ಇದರಲ್ಲಿ ಯಾರು ಅವರವರು ಇಷ್ಟ ಬಂದಂಗೆ ಅವ್ರು ಮಾಡ್ಕೊಂಬಂದಿದ್ದಾರೆ ಕೆಲವುದಲ್ವ. ಇನ್ನೊಂದು ಏನು ಹೇಳ್ತೀವಿ ಗೊತ್ತಾ, ಸೌಭಾಗ್ಯವತಿ ಅಂತೇಳಿದರೆ ಎಲ್ಲ ಸೌಭಾಗ್ಯವು ನನಗಿರಬೇಕು ಅಂತ. ಮನೆಯಲ್ಲಿ ಹೆಣ್ಮಗಳಿಗೆ ಮಾತ್ರ ಸಾಧ್ಯ ಉಂಟು. ಮಧ್ಯದಲ್ಲಿ ಬೈತಲೆ ತೆಗೆದು ಅಲ್ಲಿ ಒಂಚೂರು ಕುಂಕುಮ ಇಡ್ತಾರಲ್ಲ, ಅಂಥವಳಿಗೆ ಒಂದು ನಾಡಿ ಉತ್ಪತ್ತಿ ಆಗುತ್ತೆ. ಆ ನಾಡಿ ಎಲ್ಲಿಂದ, ಈ ಶಿರ ಅಂದರೆ ಬ್ರಹ್ಮರಂಧ್ರ ಅಂತ ಇಲ್ಲಿಂದ ಹಿಡಿದು ಹೊಕ್ಳೂರಿಗೂ ಬರುತ್ತೆ. ಸೊ ಇದಕ್ಕೆ ಬ್ರಹ್ಮರಂಧ್ರ ಅಲ್ಲಿ ಒಂದು ನಾಡಿ ಉತ್ಪತ್ತಿ ಆಗುತ್ತೆ. ಆ ನಾಡಿ ಉತ್ಪತ್ತಿ ಆದಾಗ ಆ ಅಮ್ಮ ಯಾವಾಗಲೂ ಮನೇಲಿ ಸೌಭಾಗ್ಯವತಿಯೇ ಆಗಿರ್ತಾಳೆ. ನಾವೇನೋ ನನಗಿಷ್ಟು ಬಂದಂಗೆ ನಾವೇನೋ ಮಾಡೋದು, ಇನ್ನೇನೋ ಮಾಡೋದು, ಅದೆಲ್ಲ ಇವಾಗಿನ ಫ್ಯಾಷನ್ಗೆ ಸರಿಯಾಗಿ ಇರಬೇಕು, ಅದೆಲ್ಲ ಮಾಡಿದ್ದಾರೆ. ಅದು ನಾವು ತಪ್ಪು ಅಂತ ಹೇಳ್ತಿರೋದಲ್ಲ, ತಪ್ಪು ತಿಳಿಯೋದು ಅಲ್ಲ. ಇದರಲ್ಲೊಂದು ವಿಶೇಷತೆ ಏನು ಅಂದರೆ, ಹೆಣ್ಮಕ್ಳಿಗೆ ಅದೊಂದು ವಿಶೇಷ ಉಂಟು. ಗಂಡ್ಮಕ್ಳು ಗಡ್ಡ ಬಿಡಲಿ, ಇನ್ನೇನು ಹಣೆಗಿಡಲಿ, ಇನ್ನೇನು ಕನ್ನಡಕ್ಕೆ ಹಾಕಲಿ, ಯಾವುದು ಏನೂ ಬರೋಲ್ಲ. ನಮಗೆ ಬರಬೇಕಾದ್ದೇನು ಅದು ಬರಬೇಕು ಅಂದರೆ ನಾವು ಕೆಲವುದೆಲ್ಲ ಕಂಟಿನ್ಯೂ ಕರೆಕ್ಟಾಗಿ ಮಾಡ್ತಾ ಬಂದಾಗ ನಾವು ಸಕ್ಸಸ್ ಆಗೋದು ಗ್ಯಾರಂಟಿ. ನಮ್ಮಲ್ಲಿ ಬೇಕಾದಷ್ಟು ಸಕ್ಸಸ್ ಮಾಡಿಸ್ಕೊಟ್ಟಿದ್ದೀನಿ. ಬೇಕಾದರೆ ನಿಮಗೆ ವಾಸ್ತು ಬಗ್ಗೆ ಏನಾದ್ರು ಕೇಳಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಟಂ ತಕ್ಷಕಂ ಕಾಲೀಯಂ ತಥಾ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನ ಸಾಯಂಕಾಲೇ ಪಠೇನ್ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್ ಸಂತಾನಂ ಪ್ರಾಪ್ತತೆ ನ್ಯೂನಂ ಸಂತಾನಂಚ ಚ ರಕ್ಷಕಾಃ ಸರ್ವಾಬಾಧ ವಿನಿರ್ಮುಕ್ತ ಸರ್ವತ್ರ ವಿಜಯೀ ಭವೇತ್ ಸರ್ಪದರ್ಶನಕಾಲೇ ಯ ಪೂಜಾಕಾಲೇ ಯ ಪಡೇತ್ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ. ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು
ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಸ್ಕ್ರೋಲಿಂಗ್ ಆಗ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ. ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರೂಜಿಯವರು ಶ್ರೀ ವಿದ್ಯಾ ಉಪಾಸಕರು, ನಾಗ ಉಪಾಸಕರು ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆಯನ್ನು ವಿಮರ್ಶೆ ಮಾಡಿ ಪರಿಹಾರಾರ್ಥವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ. ಧನ್ಯವಾದ.